ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಉದ್ದಿನ ಬೇಳೆ ಇಲ್ಲದೆ ಅದು ಕ್ರಿಸ್ಪಿಯಾಗಿ ವಡೆ ಸಂಜೆ ಆದರೂ ಸಹ ಒಳ್ಳೆದಿರಬೇಕು, ಹಾಗೆ ಮಾಡೋದು ಹೇಗೆ ನೋಡುವ. ಈಗ ನಾನು ಎರಡು ಲೋಟೆ ನಾನು ರವೆ ತೊಗೊಂಡಿದ್ದೀನಿ. ಅದಕ್ಕೆ ನಾವು 4 ಲೋಟ ನೀರು ಹಾಕುವ. ಒಂದು ಅರ್ಧ ಲೋಟೆ ಆಚೆ ಈಚೆ ಹೆಚ್ಚು ಕಮ್ಮಿ ಆದರೆ ಚಿಂತೆ ಇಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. 1 ಸೌಟು ಎಣ್ಣೆ ಹಾಕುವ. 1 ಸೌಟು ಅಂದರೆ ಚಿಕ್ಕ ಸೌಟಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಚೆಂದ ಮಾಡಿ ಕುದಿಲಿಕ್ಕೆ ಬಿಡುವ. ಕುದಿಯುವ. ಇಲ್ಲಿ ನೋಡಿ, 1 ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಶುಂಠಿ, ಕಾಯಿ ಮೆಣಸು ತೆಗೆದಿಟ್ಕೊಂಡಿದ್ದೇನೆ. ಇದನ್ನು ನಾವು ಕೈಯಲ್ಲಿ ಸ್ವಲ್ಪ ಮ್ಯಾಶ್ ಮಾಡಿ ಹಾಕಬೇಕು. ಹಾಕಿ ಚೆಂದ ಮಾಡಿ ನೀರು ಕುದಿ ಬರುವಾಗ ನಾನು 2 ಲೋಟ ಬೊಂಬೆ ಸಜ್ಜಿಗೆ ತಗೊಂಡಿದ್ದೇನೆ. ಚಿರೋಟಿ ರವೆ ಸಹ ಓಕೆ ಆಗ್ತದೆ, ನಿಮಗೆ ಯಾವುದು ಬೇಕೋ ಹಾಗೆ ನೀವು ಚಾಯ್ಸ್ ಮಾಡಿಕೊಳ್ಳಿ. ಇದನ್ನು ಚೆಂದ ಮಾಡಿ ನಾವೀಗ ಉಪ್ಪಿಟ್ಟಿನ ಥರ ಅದರಲ್ಲಿ ಬೇಯಿಸಬೇಕು. ಚೆಂದ ಮಾಡಿ ಸ್ಲೋ ಗ್ಯಾಸಲ್ಲೇ ಬೇಯಬೇಕು. ನೀರೆಲ್ಲ ಫುಲ್ ಆಗಿ ಗಟ್ಟಿ ಆಗುವವರೆಗೆ ಹೀಗೆ ಬೇಯಿಸಬೇಕು. ಗಂಟೆ ಅಂತ ಆಗ್ತದೆ ಅಂತ ಭಯಬೇಡ, ಈಗ ಗಂಟೆ ಅಂತ ಆಗೋದಿಲ್ಲ. ಹಾಗೆ ಸ್ಲೋ ಮಾಡಿಕೊಂಡೇ ಇದನ್ನು ಬೇಯಿಸಬೇಕು. ಬೇಯಿಸಿ ನಾವು ಬೇಯಿಸುವಾಗಲೇ ಗೊತ್ತಾಗ್ತದೆ ನಮಗೆ ಇದು ಬೆಂದಿದೆ ಅಂತೇಳಿ. ಕ್ಲೀನಾಗಿ ಈಗ ತಿರುಗಿಸಿ ಬೇಯಿಸುವಾಗ ಚೆಂದ ಮಾಡಿ ನೋಡಿ, ಈ ಥರ ಆಗಿದೆ ನೋಡಿ, ಎಷ್ಟು ಕ್ಲೀನಾಗಿದೆ. ಇದನ್ನು ಈಗ ಒಂದು ಬಾವಡಿ ತೊಗೊಂಡು ಮುಚ್ಚಿಟ್ಟು ಇದನ್ನು ಒಂದು 5 ನಿಮಿಷ ಹೀಗೆ ಬಿಟ್ಟು ಬಿಡುವ. ನೋಡಿ, ಇದೀಗ ಕ್ಲೀನಾಗಿ ಬೆಂದಿದೆ ನೋಡಿ, ಎಷ್ಟು ಚೆಂದ ಮಾಡಿ. ಇದನ್ನು ನಾವೀಗ ಒಂದು 5 ನಿಮಿಷ ಆರ್ಲಿಕ್ಕೆ ಬಿಡುವ. ಯಾಕೆಂದರೆ ಬಿಸಿ ಉಂಟಿದು, ಇದನ್ನು ಕೈಯಲ್ಲಿ ನಮಗೆ ರೆಡಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದನ್ನೊಂದು 5 ನಿಮಿಷ ಮುಚ್ಚಿಟ್ಟು ಸಹ ಓಕೆ. ಇದು ಸ್ವಲ್ಪ ಹರಳಬೇಕಲ್ಲ, ಹಾಗೆ ನೋಡಿ ಈಗ ತಣ್ಣಗಾಗಿದೆ. ಇದನ್ನು ತೆಗೆದು ನಮಗೆ ಎಷ್ಟು ಬೇಕಷ್ಟು ತೆಗೆದು ಒಂದು ಪ್ಲೇಟಿಗೆ ಹಾಕಿ ಸಮ ಮಿಕ್ಸ್ ಮಾಡಬೇಕಿದು. ಒಂದು ಪ್ಲೇಟಿಗೆ ಹಾಕ್ಕೊಂಡು ಸಮ ಮಿಕ್ಸ್ ಮಾಡಬೇಕು ನೋಡಿ. ಹೇಗೆ ಅಂದರೆ ನಮಗೆ ವಡೆ ಆಕಾರ ಮಾಡ್ಕೊಳ್ಳಿಕ್ಕೆ ನಮಗೆ ಈಸಿಯಾಗಿ ಬರಬೇಕು. ಆ ಥರ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ನೋಡಿ. ಹೀಗೆ ಸ್ವಲ್ಪ ಎಣ್ಣೆ ತೆಗೆಸ್ಕೊಂಡ್ರು ಓಕೆ ನೋಡಿ. ಹೀಗೆ ಸ್ವಲ್ಪ ಎಣ್ಣೆ ಇಲ್ಲದ್ರೆ ಸ್ವಲ್ಪ ನೀರು ತೆಗೆಸ್ಕೊಳ್ಳಿ. ನಾನು ಸ್ವಲ್ಪ ನೀರು ತೆಗೆಸ್ಕೊಳ್ತಿದ್ದೀನಿ, ಎಣ್ಣೆ ತೆಗಿಸ್ತಾ ಇಲ್ಲ ನೋಡಿ. ಹೀಗೆ ಮಾಡಿ ಅದು ಒಳ್ಳೆ ಹದ ಬರಬೇಕು ನಮಗೆ, ಚೆಂದ ಮಾಡಿ ನೋಡಿ. ಹೀಗೆ ಮಾಡಿ ತುಂಬ ದಪ್ಪ ಮಾಡ್ಕೊಳ್ಬೇಡಿ, ಯಾಕೆಂದರೆ ಅದು ಬೇಯಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನಾನು ತುಂಬ ದಪ್ಪ ಮಾಡ್ಕೊಂಡಿದ್ದೆ ನೋಡಿ, ಈ ಥರ ದಪ್ಪ ಆಗಿಬಿಟ್ಟಿತ್ತು. ಅದು ಬೇಯಲಿಕ್ಕೆ ತುಂಬ ಕಷ್ಟ ಆಯಿತು. ಆ ನಂತರ ನಾನೆಂತ ಮಾಡಿದೆ, ಸ್ವಲ್ಪ ತೆಳು ಮಾಡಿಕೊಂಡೆ. ತೆಳು ಮಾಡ್ಕೊಂಡು ಎಣ್ಣೆ ಬಿಸಿ ಇಟ್ಟಿದ್ದಾರೆ, ಬಿಸಿಯಾಗಿ ಹಾಕಿದ ತಕ್ಷಣ ಉಂಟಲ್ಲ, ಇದು ಮಸ್ತು ಬಬಲ್ಸ್ ಬರ್ತದೆ. ಯಾಕೆಂದರೆ ನಾನು ನೀರು ತೆಗೆಸ್ಕೊಂಡಿದ್ದಲ್ಲ, ಅದು ಸಹ ಅದರಲ್ಲಿ ಸ್ವಲ್ಪ ಎಣ್ಣೆ ತೆಗೆಸ್ಕೊಳ್ಳಿ, ನೀರು ತೆಗೆಸ್ಕೊಳ್ಳಿ ಹೋಗಬೇಡಿ ನೋಡಿ. ಈಗ ಒಂದು ಸಟ್ಟಗದಲ್ಲಿ ತೆಗೆದು ಈಗ ಹಾಕಿದರೆ ಒಳ್ಳೆ ಬೇಯ್ತದೆ ನೋಡಿ. ಒಳ್ಳೆ ಗೋಲ್ಡನ್ ಕಲರ್ ಬರಬೇಕು. ನಾವು ಉದ್ದಿನ ಬೇಳೆ ನೆನೆಸಿ ವಡೆ ಹಾಕ್ತೀವಲ್ಲ, ಅದಕ್ಕಿಂತ ಚೆಂದ ಬರ್ತದೆ, ಟೇಸ್ಟಿಯಾಗಿ ಸೂಪರಾಗಿರ್ತದೆ. ಮಾತ್ರ ಒಂದ್ಸಲ ಟ್ರೈ ಮಾಡಿ ನೀವು ಹೇಗಾಗ್ತದೆ ಅಂತೇಳಿ. ಉದ್ದಿನಬೇಳೆ ವಡೆ ಆದರೂ ಸಹ ಒಂದು ಸಲ ನಮ್ಗೆ ಫೇಲ್ ಆಗುತ್ತೇನೋ, ಇದು ಸೂಪರಾಗಿ ಬರುತ್ತೆ ನೋಡಿ. ಬಬಲ್ಸ್ ಎಲ್ಲ ಕಮ್ಮಿಯಾಗಿ ಕ್ಲೀನಾಗಿ ಗೋಲ್ಡನ್ ಕಲರ್ ಬರೋವರೆಗೆ ಬೇಯಿಸಬೇಕು ನೋಡಿ. ಹೀಗೆ ಎಣ್ಣೆ ಮಾತ್ರ ಒಂದು ಸೆಟ್ಟು ತೆಗೆದ ನಂತರ ಮತ್ತೆ ಎಣ್ಣೆ ಬಿಸಿ ಆಗಬೇಕು. ಯಾಕೆಂದರೆ ಇದು ರವೆ ಆದ್ರಿಂದ ಬಿಸಿ ಎಣ್ಣೆಗೆ ಹಾಕಿದರೆ ಮಾತ್ರ ಬೇಗ ಬೇಯ್ಕೊಂಡು ಬರ್ತದೆ. ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ನೋಡಿ, ಇದರ ತೆಗಿಬೇಕು. ಎಷ್ಟು ಒಳ್ಳೆಯದಾಗಿದೆ ಅಂದರೆ ಸಂಜೆ ಆದರೂ ಸಹ ಇದು ರವೆದು ವಡೆ ಅಂತ ಯಾರು ಸಹ ಹೇಳೋದಿಲ್ಲ. ಹಾಗೆ ಸ್ಮೂತಾಗಿ ವಡೆ ಸಹ ಕ್ರಿಸ್ಪಿಯಾಗಿ ಸ್ಮೂತಾಗಿ ಚೆಂದ ಬಂದಿದೆ. ಹೊರಗಡೆಯಿಂದ ಗರಿಯಾಗಿ ಒಳಗಡೆಯಿಂದ ಸ್ಮೂತಾಗಿ ಬಂದಿದೆ. ನೀವು ಒಂದು ಸಲ ಹೇಗಾಗುತ್ತೆ ಅಂತ ಮಾಡಿ ನನಗೆ ಕಮೆಂಟ್ ತಿಳಿಸಿ. ಹಾಗೆ ವಿಡಿಯೋ ನೋಡಿ ಒಂದು ಲೈಕ್ ಕೊಡೋದಂತ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೇನೆ.